ಸೊ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಸೊ ನಾಳೆಯಿಂದ ಮಾಪ್ ಅಪ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ನಮ್ಮ ಕೆ ಇ ಎನಲ್ಲಿ. ಸೊ ಅದಕ್ಕೆ ಮುಂಚೆ ಈಗ ಎಲ್ಲರಿಗೂ ಯಾವ್ಯಾವ ಕಾಲೇಜ್ ಬೇಕೋ ಕೆಲವ್ರಿಗೆ ಸಿಕ್ಕಿದೆ, ಕೆಲವ್ರಿಗೆ ಸಿಕ್ಕಿಲ್ಲ. ಸೊ ಇವಾಗ ಏನಪ್ಪ ಅಂದರೆ ಮಾಪ್ ಅಪ್ ರೌಂಡ್ಗೆ ಮೇನ್ಲಿ ಪೇಮೆಂಟ್ ಸೀಟ್ಸ್ ಮಾತ್ರ ಉಳ್ದಿರುತ್ತೆ. ಸೊ ಅದೇ ಪ್ರಕಾರ ಅವ್ರು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಪ್ರಕಾರ ಎಷ್ಟೆಷ್ಟು ಫೀಸ್ದು ಎಷ್ಟೆಷ್ಟು ಸೀಟ್ ಮಿಕ್ಕಿದೆ ಅಂತ ಇವತ್ತು ನೋಡೋಣ. ಇದರಲ್ಲಿ ಏನಪ್ಪ ಅಂದರೆ ಇವಾಗ ಇದು ಮೇನ್ಲಿ ಕೆಲವೊಂದು ಕಾಲೇಜಸಲ್ಲಿ ಮಾತ್ರ ಒಂದೊಂದು ಸೀಟು 2 ಸೀಟ್ ಇದೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ BMCಯಲ್ಲಿ 1 ಸೀಟ್ ಇದೆ, ಮತ್ತು ಅಟಲ್ ಬಿಹಾರಿಯಲ್ಲಿ 1 ಸೀಟ್ ಇದೆ. ಅವೆಲ್ಲ ನೀವು ಕೆ ಎದಲ್ಲಿ ಕೊಟ್ಟಿರೋ PDF ಅಲ್ಲಿ ನೋಡ್ಕೋಬೋದು. ಸೊ ಇವಾಗ ನಾನು ಏನು ಹೇಳೋದು ಅಂದರೆ ಈ ವಿಡಿಯೋದಲ್ಲಿ ಯಾರ್ಯಾರು ಪೇಮೆಂಟ್ ಸೀಟಿಗೆ ಹೋಗಬೇಕು ಅಂತ ಇದ್ದೀರೋ ಅವ್ರಿಗೆ ಇವಾಗ ಯಾವ ರೌಂಡಲ್ಲೂ ಟ್ರೈ ಮಾಡಿರ್ತೀರಾ, ಆದರೆ ಸಿಕ್ಕಿರಲ್ಲ. ಸೊ ಇವಾಗ ಯಾವ ಕಾಲೇಜಸ್ ಹಾಕಿದ್ರೆ ನಮಗೆ ಒಳ್ಳೆ ಚಾನ್ಸ್ ಇರುತ್ತೆ ಸಿಗೋಕ್ಕೆ ಅಂತ ಈ ವಿಡಿಯೋಲ್ಲಿ ನೋಡೋಣ. ಯಾವ ಕಾಲೇಜಸಲ್ಲಿ ಎಷ್ಟು ಸೀಟ್ ಇದೆ, ಸೊ ಜಾಸ್ತಿ ಸೀಟ್ಸ್ ಮಿಕ್ಕಿದೆಯಾ ಇಲ್ಲಾಂದರೆ ಕಡಿಮೆ ಮಿಕ್ಕಿದೆಯಾ ಅವೆಲ್ಲ ನೋಡೋಣ. ಇವಾಗ ನೋಡೋದಾದರೆ ಫಸ್ಟ್ MS ರಾಮಯ್ಯ ಮೆಡಿಕಲ್ ಕಾಲೇಜ್. ಅದರಲ್ಲಿರೋದು GMP ಕ್ಯಾಟಗರಿ 25 ಲ್ಯಾಕ್ದು 1 ಸೀಟ್ ಇದೆ, 45 ಲ್ಯಾಕ್ದು 2 ಸೀಟ್ಸ್ ಇದೆ. ಅದಾದಮೇಲೆ 1 ಸೀಟ್ 25 ಲ್ಯಾಕ್ದು ಓಪನ್ ಕ್ಯಾಟಗರಿ, NRIದು 1 ಸೀಟ್ 45 ಲ್ಯಾಕ್ಸ್ ಇದೆ. ಸೊ ಇದು ಮೇನ್ಲಿ ಇನ್ಯಾರಿಗೆ ಮಾರ್ಕ್ಸ್ ಇದೆ ಮಿನಿಮಮ್ ರಿಕ್ವೈರ್ಮೆಂಟ್ ನೀವು ಟ್ರೈ ಮಾಡ್ಕೋಬೋದು. ಆದರೆ ಅಲ್ಲಿ ಯಾರಿಗೆ ಹೈಯೆಸ್ಟ್ ಮಾರ್ಕ್ ಇರುತ್ತೋ ಅವ್ರಿಗೆ ಸಿಗುತ್ತೆ. ಅದಾದಮೇಲೆ ಕೆಂಪೇಗೌಡ ಮೆಡಿಕಲ್ ಕಾಲೇಜ್. ಇದರಲ್ಲಿ ಅದರ್ಸ್ ಕ್ಯಾಟಗರಿಯಲ್ಲಿ 2 ಸೀಟ್ ಇದೆ, 42 ಲ್ಯಾಕ್ಸ್ ಅಲ್ಲಿ ಫೀಸು. ಆಮೇಲೆ ಓಪನ್ ಕ್ಯಾಟಗರಿಯಲ್ಲಿ 3 ಸೀಟ್ ಇದೆ, 12 ಲ್ಯಾಕ್ದು. ಸೊ ಓಪನ್ ಕ್ಯಾಟಗರಿಯವರು ಯಾರಾದರೂ ಇದ್ದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಇದ್ದರೆ ನೀವು ಅದಕ್ಕೂ ಟ್ರೈ ಮಾಡ್ಬೋದು. ಸೊ ಇವಾಗ ನೆಕ್ಸ್ಟ್ ಬರೋದಾದರೆ RD ಚುಂಚನಗಿರಿ ಮೆಡಿಕಲ್ ಕಾಲೇಜ್. ಇದರಲ್ಲಿ 3 ಸೀಟ್ 22 ಲ್ಯಾಕ್ಸ್ದಿದೆ. ಅದಾದಮೇಲೆ 5 ಸೀಟ್ 32 ಲ್ಯಾಕ್ಸ್ ಅದರ್ಸ್ ಕ್ಯಾಟಗರಿ, ಅಂದರೆ ಇದು ಪ್ಯೂರ್ಲಿ ಮ್ಯಾನೇಜ್ಮೆಂಟ್ ಅಂತ. ಸೊ ಅದಾದಮೇಲೆ 3 ಸೀಟ್ 22 ಲ್ಯಾಕ್ಸ್ದು ಮಿಕ್ಕಿದೆ. ಸೊ ಇದರಲ್ಲಿ ಜನರಲ್ ಮೆರಿಟ್ ಪ್ರೈವೇಟ್ಗೆ ಇವಾಗ ಒಂದು 400, 450, 440 ಆ ರೇಂಜಲ್ಲಿ ಇರೋರು ನೀವು ಟ್ರೈ ಮಾಡ್ಕೋಬೋದು, ನನಗೆ ಸೀಟ್ ಸಿಗ್ಬೋದು. RD ಚುಂಚನಗಿರಿ ಮೆಡಿಕಲ್ ಕಾಲೇಜ್ ತುಂಬ ಒಳ್ಳೆ ಕಾಲೇಜ್, ನಾನು ಪರ್ಸ್ನಲಾಗಿ ವಿಸಿಟ್ ಮಾಡಿದ್ದೀನಿ. ಸೊ ಅದರಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಇದೆ, ಆಮೇಲೆ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ಟೀಚಿಂಗು ಸಹ ತುಂಬ ಚೆನ್ನಾಗಿದೆ. ಸೊ ಅದು ಒಳ್ಳೆ ಕಾಲೇಜ್, ನೀವು ಹಾಕ್ಕೋಬೋದು. ಅದಾದಮೇಲೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್. ಈ ಕಾಲೇಜ್ ಪರ್ಟಿಕ್ಯುಲರ್ ಕಾಲೇಜ್ ನೋಡಿ ಎಷ್ಟು ಸೀಟು ಬ್ಯಾಲೆನ್ಸ್ ಇದೆ ಅಂತ. ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ ಆದರೆ ನಾವು ಮೆಡಿಕಲ್ ಸೇರಲೇಬೇಕು ಸರ್ ಈ ಇಯರು, ನಮ್ಮ ಹತ್ರ ದುಡ್ಡಿದೆ ಆದರೆ ನಮ್ಗೆ ಯಾವ ರೌಂಡಲ್ಲೂ ಅಲಾಟ್ ಆಗಿಲ್ಲ, ಈ ರೌಂಡಲ್ಲಿ ಟ್ರೈ ಮಾಡ್ತೀವಿ ಅನ್ನೋದಾದರೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಒಂದು ಒಳ್ಳೆ ಕಾಲೇಜ್, ಡೀಸೆಂಟ್ ಕಾಲೇಜ್ ಅಂತ ಹೇಳ್ತೀನಿ. ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಅದು ಪೀಣ್ಯ ಆದಮೇಲೆ ಹತ್ತಿರ ಬರುತ್ತೆ. ಸೊ ಇದು ಒಳ್ಳೆ ಕಾಲೇಜ್, ನೀವು ಟ್ರೈ ಮಾಡ್ಬೋದು. ಬೆಂಗಳೂರು ಸಿಟಿ ಒಳಗಡೆನೇ ಇರೋದು. ಸೊ ಯಾಕೆ ಇಲ್ಲಿ ಇಷ್ಟು ಸೀಟ್ ಮಿಕ್ಕಿದೆ ಅಂದರೆ ನೀವು ನೋಡ್ಬೋದು, ಈಗ MS ರಾಮಯ್ಯ ಕೆಂಪೇಗೌಡ ಥರ ಎಕರೆ ಕ್ಯಾಂಪಸ್ ಇಲ್ಲ ಇಲ್ಲಿ. ಆದರೆ ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಿದೆ. ಅದಾದಮೇಲೆ ಅಕಾಡೆಮಿಕ್ಸಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಸೊ ಒಳ್ಳೆ ಕೆರಿಯರ್ ಬೇಕು ಅಂದರೆ ಅದಾದಮೇಲೆ ಚೆನ್ನಾಗಿ ಫೋಕಸ್ ಮಾಡಿಬಿಟ್ಟು ಓದಬೇಕು, ಒಳ್ಳೆ ಡಾಕ್ಟರ್ಸ್ ಆಗ್ತೀವಿ ಅನ್ನೋದಾದರೆ ಸಪ್ತಗಿರಿ ಮೆಡಿಕಲ್ ಕಾಲೇಜ್ ತುಂಬ ಒಳ್ಳೆಯದು. ಸೊ ನೀವು ನೋಡ್ಬೋದು ಜನರಲ್ ಮೆರಿಟ್ ಪ್ರೈವೇಟಲ್ಲಿ 12 ಸೀಟ್ ಮಿಕ್ಕಿದೆ, 22 ಲ್ಯಾಕ್ಸ್ದು. ಅದು ಸಹ ಟ್ರೈ ಮಾಡ್ಬೋದು. ನಾನು ಹೇಳಿದೆ ಅಲ್ಲ 453, 454, 455 ಆ ರೇಂಜಲ್ಲಿ ಇರೋರು ಟ್ರೈ ಮಾಡ್ಕೋಬೋದು. ಅದಾದಮೇಲೆ ಅದರ್ಸ್ ಕ್ಯಾಟಗರಿಯಲ್ಲಿ 45 ಲ್ಯಾಕ್ಸ್ದು 26 ಸೀಟ್ ಬ್ಯಾಲೆನ್ಸ್ ಇದೆ. ನೀವು ನೋಡ್ಬೋದು 26 ಸೀಟ್ಸ್. ಸೊ 300 ರೇಂಜ್, 250, 200 ನೀವೆಲ್ಲ ಟ್ರೈ ಮಾಡ್ಬೋದು ಸಪ್ತಗಿರಿ ಮೆಡಿಕಲ್ ಕಾಲೇಜ್ಗೆ. ಇವಾಗ ನಾನೇನು ಹೇಳೋದು ಅಂದರೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಓದ್ಕೊಳ್ಳೋ ಬಟ್ರು ಇವಾಗ ಬೆಂಗಳೂರಲ್ಲಿ ಇರೋರು ಬೆಂಗಳೂರಲ್ಲೇ ಟ್ರೈ ಮಾಡ್ಬೋದು ಸಪ್ತಗಿರಿ ಮೆಡಿಕಲ್ ಕಾಲೇಜಲ್ಲಿ. ಸೊ ಇದು ನಿಮಗೆ ಒಳ್ಳೆ ಅವಕಾಶ. ಅದಾದಮೇಲೆ ಓಪನ್ ಕ್ಯಾಟಗರಿ ನಲ್ಲಿ 14 ಸೀಟ್ ಬ್ಯಾಲೆನ್ಸ್ ಇದೆ, 22 ಲ್ಯಾಕ್ಸ್ದು. ಅದಾದಮೇಲೆ PS ಮೆಡಿಕಲ್ ಕಾಲೇಜ್. ಈ PS ಮೆಡಿಕಲ್ ಕಾಲೇಜ್ ರಾಮಯ್ಯ ಆದಮೇಲೆ ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಬೆಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಸೊ ಅದರಲ್ಲಿ ನೋಡೋದಾದರೆ 121 ಸೀಟ್ ಮಿಕ್ಕಿದೆ 22 ಲ್ಯಾಕ್ಸ್ದು GMPಯಲ್ಲಿ.
ಅದಾದಮೇಲೆ 33 lakhs 8 ಸೀಟ್ ಬ್ಯಾಲೆನ್ಸ್ ಇದೆ. ಸೊ ಇದು ಸಹ ನೀವು ಟ್ರೈ ಮಾಡ್ಬೋದು. 300 350 ಈ ರೇಂಜಲ್ಲಿದ್ದರೆ ಇದು ತುಂಬ ಒಳ್ಳೆ ಕಾಲೇಜು. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬರುತ್ತೆ. ಇದು ಹೊಸ ಕಾಲೇಜ್, ಈ ವರ್ಷನೇ ಸ್ಟಾರ್ಟ್ ಆಗೋದು. ಆದರೆ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಮತ್ತು ಅಮ್ಯುನಿಟೀಸ್, ಅದಾದಮೇಲೆ ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಮ್ಯಾನೇಜ್ಮೆಂಟು ಸಹ ತುಂಬ ಒಳ್ಳೆಯದಿದೆ. ಅವ್ರದ್ದು PESದು ಆಂಧ್ರದಲ್ಲಿ ಕುಪ್ಪಂದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ. ಆ ಕಾಲೇಜಿಂದನೇ ಒಂದು ಟಾಪ್ ಬ್ಯಾಚ್ ಆಫ್ ಪ್ರೊಫೆಸರ್ಸ್ ಆ್ಯಂಡ್ ಡಾಕ್ಟರ್ಸ್ನ ಇಲ್ಲಿಗೆ ಕರೆಸಿದ್ದಾರೆ. ಅದಾದಮೇಲೆ ಇಂಡಿಯಾದಲ್ಲಿ ಬೆಸ್ಟ್ ಪ್ರೊಫೆಸರ್ಸ್ನ ಅವರು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಅವ್ರ ಕಾಲೇಜ್ಗೆ ತಗೊಳ್ಳಿದ್ದಾರೆ. ಸೊ ನಿಮಗೆ ಅಕಾಡೆಮಿಕ್ಸಲ್ಲಿ ಏನೂ ಕೊರತೆ ಇರಲ್ಲ. ಸೊ ಇದು ತುಂಬ ಒಳ್ಳೆಯ ಕಾಲೇಜ್. ಅದಾದಮೇಲೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್. ಇದು ನಿಮಗೆ ಇದು ಬೆಂಗಳೂರಲ್ಲೇ ಸಿಗುತ್ತೆ. ಇದು ಸ್ವಲ್ಪ KR ಪುರಂ ಹತ್ತಿರ ಬರುತ್ತೆ. ಇದು ಸಹ ಒಳ್ಳೆ ಕಾಲೇಜ್. ನೀವು ನೋಡ್ಬೋದು 18 ಸೀಟ್ ಇದೆ 33 lakhsದು. ಅದಾದಮೇಲೆ GMPಯಲ್ಲಿ 12 lakhದು 1 ಸೀಟ್ ಇದೆ. ಅದಾದಮೇಲೆ ಓಪನ್ ಕ್ಯಾಟಗರಿಯಲ್ಲಿ 1 ಸೀಟ್ ಇದೆ. ಸೊ 33 lakhs ನೀವು ಅದರ್ಸ್ ಕ್ಯಾಟಗರಿ ಅಂದರೆ ಪ್ಯೂರ್ಲಿ ಪೇಮೆಂಟ್ ಸೀಟ್ ಟ್ರೈ ಮಾಡ್ಬೋದು. ಒಳ್ಳೆ ಕಾಲೇಜ್ ಇದು. ಕಟ್ ಆಫ್ ಬಂದುಬಿಟ್ಟು ಸೇಮ್ ನಾನು ಹೇಳ್ದೆ ಅಲ್ಲ, 300 250 200 ಆ ರೇಂಜಲ್ಲಿದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಅದಾದಮೇಲೆ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜ್. ಇದು ಏನು ಹೇಳೋದು ಅಂದರೆ ಇದು ಬೆಂಗಳೂರಿಂದ ಸ್ವಲ್ಪ ಆಚೆಗದೇ ಇದೆ. ಅಂದರೆ ಅಲ್ಲಿ ನೀವು ಡೈಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ನೀವು ಬೆಂಗಳೂರಲ್ಲಿ ಇರೋದಾದರೆ. ಆದರೆ ಹಾಸ್ಟೆಲಲ್ಲಿ ತುಂಬ ಒಳ್ಳೆ ಫೆಸಿಲಿಟೀಸ್ ಇದೆ. ಅದು ಸಹ ಒಳ್ಳೆ ಕಾಲೇಜೇ. ಅದು ಹೊಸ ಕಾಲೇಜೇ, 1 year ಆಗಿರ್ಬೋದು ಸ್ಟಾರ್ಟ್ ಆಗಿ. ಸೊ ಅದಕ್ಕೂ ಸಹ ನೀವು ಟ್ರೈ ಮಾಡ್ಬೋದು. 22 lakhsದು ನೋಡಿ, ನೀವು ಟೋಟಲ್ 6 ಸೀಟ್ಸ್ ಬಾಕಿ ಇದೆ. 2 GMPಯಲ್ಲಿ ಮತ್ತು ಓಪನ್ ಕ್ಯಾಟಗರಿಯಲ್ಲಿ 4 ಸೀಟ್. ಅದಾದಮೇಲೆ 38 lakhsದು 8 ಸೀಟ್ ಬ್ಯಾಲೆನ್ಸ್ ಇದೆ. ಸೊ ಇದು ಸಹ ನೀವು 350 to 400 ರೇಂಜಲ್ಲಿದ್ದರೆ ನೀವು ಟ್ರೈ ಮಾಡ್ಬೋದು. ಅಂದರೆ ಅದಕ್ಕೆ ಕೆಳಗಡೆ ಇರೋ ಸ್ಟೂಡೆಂಟ್ಸ್ಗೆ ಸಿಗಲ್ಲ ಅಂತ ಅಲ್ಲ, ನೀವು ಟ್ರೈ ಮಾಡ್ಬೋದು. ಅಂದರೆ ತುಂಬ ಒಳ್ಳೆ ಕಾಲೇಜ್. ಏನಪ್ಪ ಅಂದರೆ ನಿಮಗೆ ಮಾರ್ಕ್ಸ್ ಕಡಿಮೆ ಇದ್ದರೆ ಯಾವ ಕಾಲೇಜಲ್ಲಿ ಜಾಸ್ತಿ ಸೀಟ್ ಇದೆ ಅಂದರೆ ಜಾಸ್ತಿ ವೇಕೆನ್ಸಿ ಇದೆ ಆ ಕಾಲೇಜಸ್ಗೆ ಟ್ರೈ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಹೈ ಇರುತ್ತೆ. ಸೊ ಚೂಸ್ ಮಾಡಿ ನಾಳೆ ಪ್ರಾಪರಾಗಿ ಚಾಯ್ಸ್ ಫಿಲ್ಲಿಂಗ್ ಮಾಡಿ. ಅದಾದಮೇಲೆ BGS ಮೆಡಿಕಲ್ ಕಾಲೇಜು. ಇದು ಕೆಂಗೇರಿಯದಲ್ಲಿರೋದಲ್ಲ, ಕೆಂಗೇರಿದು BGS ಗ್ಲೋಬಲ್ ಮೆಡಿಕಲ್ ಕಾಲೇಜ್. ಇದು ಬಂದುಬಿಟ್ಟು ಹೊಸ ಮೆಡಿಕಲ್ ಕಾಲೇಜ್, ಈ ವರ್ಷನೇ ಓಪನ್ ಆಗಿರೋದು. ಇದು ಸಹ ನೆಲಮಂಗಲ ಆ ಕಡೆ ಬರುತ್ತೆ. ಸೊ 5 ಸೀಟ್ ಇದೆ 22 lakhsದು. 24 ಸೀಟ್ಸ್ ಇದೆ 32 lakhsದು. ನೀವು ನೋಡ್ಬೋದು 32 lakhsೇ, ಜಾಸ್ತಿ ಫೀಸ್ ಏನಿಲ್ಲ ಇಲ್ಲೂ ಸಹ ಅದರ್ಸ್ ಕ್ಯಾಟಗರಿಯಲ್ಲಿ. ಆದರೆ 24 ಸೀಟ್ಸ್ ಬ್ಯಾಲೆನ್ಸ್ ಇದೆ. ಅದಾದಮೇಲೆ ಓಪನ್ ಕ್ಯಾಟಗರಿಯಲ್ಲಿ 10 ಸೀಟ್ಸ್ ಇದೆ 22 lakhsದು. BGSನವರು ಎಕ್ಸ್ಪೀರಿಯನ್ಸ್ಡ್ ಆಲ್ರೆಡಿ ಇದೆ, ಯಾಕಂದರೆ ಅವ್ರದ್ದು ಕೆಂಗೇರಿಯಲ್ಲಿ ಮುಂಚೆನೇ ಮೆಡಿಕಲ್ ಕಾಲೇಜ್ ಇದೆ. ಅವರು ಸಹ ತುಂಬ ಒಳ್ಳೆ ಫ್ಯಾಕಲ್ಟಿ ಇದೆ, ಟೀಚಿಂಗ್ ಚೆನ್ನಾಗಿರುತ್ತೆ. ಸೊ ಜಾಯಿನ್ ಆಗ್ಬೋದು, ಏನು ತೊಂದರೆ ಇಲ್ಲ. ಅದಾದಮೇಲೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್. ಇದು ಎಲೆಕ್ಟ್ರಾನಿಕ್ ಸಿಟಿ ಆದಮೇಲೆ ಬರುತ್ತೆ. ಇದರಲ್ಲಿ GMPಗಿಲ್ಲ, GMPHಲ್ಲಿ 1 ಸೀಟ್ ಇದೆ 12 lakhsದು. ಅದಾದಮೇಲೆ 26 ಸೀಟ್ಸ್ ಇದೆ 32 lakhsದು ಅದರ್ಸ್ ಕ್ಯಾಟಗರಿಯಲ್ಲಿ. ಆಮೇಲೆ 2 ಸೀಟ್ಸ್ ಇದೆ 12 lakhsದು. ಆಮೇಲೆ ಆಕಾಶ್ ಮೆಡಿಕಲ್ ಕಾಲೇಜ್. ಇದರಲ್ಲಿ GMPಯಲ್ಲಿ ಏನು ಸೀಟು ಉಳಿದಿಲ್ಲ. ಅದರ್ಸ್ ಕ್ಯಾಟಗರಿಯಲ್ಲಿ 23 ಸೀಟ್ಸ್ ಇದೆ 40 lakhs. ಅದಾದಮೇಲೆ 3 ಸೀಟ್ ಇದೆ 12 lakhsದು, ಅದು ಓಪನ್ ಕ್ಯಾಟಗರಿದಲ್ಲಿ. ಆಕಾಶ್ ಮೆಡಿಕಲ್ ಕಾಲೇಜು ಒಳ್ಳೆ ಕಾಲೇಜೇ, ಏನು ತೊಂದರೆ ಇಲ್ಲ. ಸೊ ಇಟ್ಸ್ ಅ ಗುಡ್ ಕಾಲೇಜ್, ಯು ಕ್ಯಾನ್ ಜಾಯಿನ್. ಅದಾದಮೇಲೆ ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ಬ್ಯಾಂಗ್ಳೂರ್. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಸೊ 11 ಸೀಟ್ಸ್ ಬ್ಯಾಲೆನ್ಸ್ ಇದೆ ಅದರ್ಸ್ ಕ್ಯಾಟಗರಿಯಲ್ಲಿ 35 lakhsದು. ಇದು ನಿಮಗೆ ಸ್ವಲ್ಪ ಮಾರ್ಕ್ಸ್ ಜಾಸ್ತಿ ಇರಬೇಕು, ಅಂದರೆ ಒಂದು 350 to 450 ಆ ರೇಂಜಲ್ಲಿ. ಇನ್ನೂ ಜಾಸ್ತಿ ಇದ್ದರೆ ನೀವು ಟ್ರೈ ಮಾಡ್ಬೋದು. ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ತುಂಬ ಒಳ್ಳೆ ಕಾಲೇಜ್. ನೆಕ್ಸ್ಟ್ ನಾವು ನೋಡೋದಾದರೆ ಖಾಜೆ ಬಂದರೆ ನವಾಜ್. ಇದರಲ್ಲಿ GMPಯಲ್ಲಿ 2 ಸೀಟ್ಸ್ ಇದೆ 16 lakhs ಫೀಸಲ್ಲಿ. ಅದಾದಮೇಲೆ 14 ಸೀಟ್ಸ್ ಇದೆ ಏನು ಅದರ್ಸ್ ಕ್ಯಾಟಗರಿದಲ್ಲಿ 32 lakhsದು. ಅದಾದಮೇಲೆ 5 ಸೀಟ್ಸ್ 16 lakhsದಿದೆ.
ಅದಾದಮೇಲೆ MVJ ಮೆಡಿಕಲ್ ಕಾಲೇಜ್, ಇಲ್ಲಿಯೂ ಸಹ GMPಯಲ್ಲಿ ಏನು ಸೀಟು ಉಳಿದಿಲ್ಲ. ಮ್ಯಾನೇಜ್ಮೆಂಟ್ ಸೀಟ್ಸು 40 ಲ್ಯಾಕ್ಸ್ ಫೀಸ್ದು 36 ಸೀಟ್ಸ್ ಬ್ಯಾಲೆನ್ಸ್ ಇದೆ. ಸೊ ಇಲ್ಲೂ ಸಹ ಯಾರ್ಯಾರಿಗೆ ಕಡಿಮೆ ಮಾರ್ಕ್ಸ್ ಇದೆ ನೀವು ಟ್ರೈ ಮಾಡ್ಬೋದು. ನೋಡಿ, ಇವಾಗ ನಮಗೆ ಇದೇ ಕಾಲೇಜ್ ಅದೇ ಕಾಲೇಜ್ ಅನ್ನೋಕ್ಕಿಂತ ಒಂದು ಕಾಲೇಜ್ ಸಿಕ್ತಾ, ಒಳ್ಳೆ ಕಾಲೇಜ್ ಅನ್ನೋದು ಮುಖ್ಯ. ಈ ಕಾಂಪಿಟಿಷನ್ದಲ್ಲಿ ನೀವು ಇಲ್ಲ ಸರ್ ನನಗೆ ಅದೇ ಕಾಲೇಜ್ ಬೇಕಾಗಿತ್ತು, ನಾನು ಡ್ರಾಪ್ ತಗೊಳ್ತೀನಿ. ನೀವು ನೋಡಿರ್ಬೋದು ಈ ವರ್ಷ ಏನಾಯಿತು, ಏನೆಲ್ಲ ಆಯಿತು, ಏನೆಲ್ಲ ಫೇಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಒಂದು ಕಾಲೇಜ್ ಸಿಕ್ಕಿದ್ರೆ ನಾವು ಇಷ್ಟು ವರ್ಷ ಓದಿರೋದು ಒಂದು ಸಾರ್ಥಕ ಆಯಿತು ಅನಿಸುತ್ತೆ. ಸೊ ಅದರಲ್ಲೂ ಸಹ ನಿಮ್ಮ ತಂದೆ ತಾಯಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಅಷ್ಟಷ್ಟು ಲಕ್ಷ ಕೊಟ್ಟು ಕಾಲೇಜ್ಗಳಿಗೆ ಕಲಿಸೋಕ್ಕೆ. ಸೊ ಆ ಥರ ಸಪೋರ್ಟ್ ಇದ್ಮೇಲೆ ನೀವು ಸಹ ಜಾಯಿನ್ ಆಗಿಬಿಟ್ಟು ಚೆನ್ನಾಗಿ ಓದಿ ಒಳ್ಳೆ ಡಾಕ್ಟರ್ಸ್ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಸೊ MVJ ಮೆಡಿಕಲ್ ಕಾಲೇಜಲ್ಲಿ 36 ಸೀಟ್ಸ್ ಇದೆ, 40 ಲ್ಯಾಕ್ಸ್ದು. 1 ಸೀಟು ಓಪನ್ ಕ್ಯಾಟಗರಿದಲ್ಲಿ ಇದೆ, 12 ಲ್ಯಾಕ್ಸ್ದು. ಅದಾದಮೇಲೆ ವೈದೇಹಿ ಮೆಡಿಕಲ್ ಕಾಲೇಜ್ 32 ಸೀಟ್ಸ್. ಈ ಕಾಲೇಜ್ ಬಗ್ಗೆ ಮಾತಾಡೋ ಕೆಲಸನೇ ಇಲ್ಲ, ಯಾಕಂದರೆ ಇದು ಫಸ್ಟ್ ಕ್ಲಾಸ್ ಅಂದರೆ ಬೆಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ವೈದೇಹಿ ಮೆಡಿಕಲ್ ಕಾಲೇಜ್. ಅಲ್ಲಿ ಇಲ್ದರೇ ಇರೋ ಫೆಸಿಲಿಟಿ ಅನ್ನೋದು ಯಾವುದೂ ಇಲ್ಲ. ನಿಮಗೆ ಮಾಡರ್ನ್ ಟೀಚಿಂಗ್ ಏನೇನು ಬೇಕಾಗತ್ತೋ ಎಲ್ಲ ಫೆಸಿಲಿಟೀಸ್ ಇಟ್ಟಿದ್ದಾರೆ. ಎಲ್ಲ ಸಿಮ್ಯುಲೇಷನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾರೆ ಅವರು. ಸೊ ರಿಯಲ್ ಲೈಫ್ ಸಿನಾರಿಯೋಸ್ ನಾನು ಸಹ ನೋಡಿದ್ದೀನಿ. ನೀವು ನೋಡಿರ್ಬೋದು, ಬೆಂಗಳೂರಲ್ಲಿರೋರು ಮುಂಚೆ ಹೋಗಿದ್ರೆ ಕಾಲೇಜಲ್ಲಿ ಅವರು ತೋರಿಸಿರ್ತಾರೆ ಅವ್ರ ಸಿಮ್ಯುಲೇಷನ್ ಲ್ಯಾಬ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ವೈದೇಹಿ ಮೆಡಿಕಲ್ ಕಾಲೇಜ್ ನನ್ನ ಕಡೆಯಿಂದ ಫಸ್ಟ್ ಪ್ರಯಾರಿಟಿ ಇರುತ್ತೆ ಆಲ್ವೇಸ್. ಸೊ ವೈದೇಹಿ ಮೆಡಿಕಲ್ ಕಾಲೇಜ್ ಟ್ರೈ ಮಾಡಿ. 45 ಲ್ಯಾಕ್ಸ್ ಫೀಸು, 32 ಸೀಟ್ಸ್. ಆಮೇಲೆ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 15 ಸೀಟ್ಸ್ ಇದೆ, 40 ಲ್ಯಾಕ್ಸ್ದು. ಇದು ಸಹ ತುಂಬ ಒಳ್ಳೆ ಮೆಡಿಕಲ್ ಕಾಲೇಜ್. ಆಮೇಲೆ ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ 11 ಸೀಟ್ಸ್, 30 ಲ್ಯಾಕ್ಸ್ ಇದೆ. ಇಲ್ಲಿ ನೋಡಿ ಫೀಸ್ ಕಡಿಮೆ ಇದೆ, 11 ಸೀಟ್ಸ್ ಇದೆ. ಇದು ಸಹ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆ ಕಾಲೇಜ್. ನೀವು ಯಾರ್ಯಾರು ಇದ್ದೀರಾ ನೀವು ಟ್ರೈ ಮಾಡ್ಬೋದು, ತುಂಬ ಒಳ್ಳೆ ಕಾಲೇಜ್ ಇದು. ಅದಾದಮೇಲೆ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ 19 ಸೀಟ್ಸ್ ಇದೆ, 35 ಲ್ಯಾಕ್ಸ್ದು. ಇದು ಸಹ ಡೀಸೆಂಟ್ ಲೆವೆಲ್ ಮೆಡಿಕಲ್ ಕಾಲೇಜ್. 1 ಸೀಟ್ 12 ಲ್ಯಾಕ್ಸ್ದಿದೆ. ಅದಾದಮೇಲೆ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ 10 ಸೀಟ್ ಇದೆ, 35 ಲ್ಯಾಕ್ಸ್ದು. ಅದಾದಮೇಲೆ ನವೋದಯ ಮೆಡಿಕಲ್ ಕಾಲೇಜ್ 18 ಸೀಟ್ಸ್, 26 ಲ್ಯಾಕ್ಸ್ದು. ತುಂಬ ಒಳ್ಳೆ ಕಾಲೇಜ್. ಅದಾದಮೇಲೆ ಶೈಮನೂರು ಶಿವಶಂಕರಪ್ಪ ಮೆಡಿಕಲ್ ಕಾಲೇಜ್ 31 ಸೀಟ್ಸ್ ಇದೆ, 36 ಲ್ಯಾಕ್ಸ್ ಫೀಸ್ದು, ಅದರ್ಸ್ ಕ್ಯಾಟಗರಿದಲ್ಲಿ. ಸೊ ಇದು ಸಹ ತುಂಬ ಒಳ್ಳೆ ಕಾಲೇಜ್, ನೀವು ಟ್ರೈ ಮಾಡ್ಬೋದು. ಆಮೇಲೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟರ್ 24 ಸೀಟ್ಸ್ ಬ್ಯಾಲೆನ್ಸ್ ಇದೆ, 26 ಲ್ಯಾಕ್ದು. SR ಪಾಟೀಲ್ ಮೆಡಿಕಲ್ ಕಾಲೇಜ್ 15 ಸೀಟ್ಸ್, 27 ಲ್ಯಾಕ್, 2 ಸೀಟ್ಸ್ 12 ಲ್ಯಾಕ್ ಆಫ್ GMP, 4 ಸೀಟ್ಸ್ ಇನ್ ಓಪನ್ ಕ್ಯಾಟಗರಿ, 12 ಲ್ಯಾಕ್ ಫೀಸ್. ಅದಾದಮೇಲೆ ಜಯ ಜಗದ್ಗುರು ಮುರುಘಾ ರಾಜೇಂದ್ರ ಮೆಡಿಕಲ್ ಕಾಲೇಜ್ 6 ಸೀಟ್ಸ್, 36 ಲ್ಯಾಕ್ ಅದರ್ಸ್ ಕ್ಯಾಟಗರಿಯಲ್ಲಿ, 1 ಸೀಟ್ 12 ಲ್ಯಾಕ್ GMP ಕ್ಯಾಟಗರಿಯಲ್ಲಿ, 2 ಸೀಟ್ ಆಫ್ 12 ಲ್ಯಾಕ್ ಇನ್ ಓಪನ್ ಕ್ಯಾಟಗರಿ. ಅದಾದಮೇಲೆ ಶ್ರೀ ಬಸವೇಶ್ವರ ಮೆಡಿಕಲ್ ಕಾಲೇಜ್, ಇಲ್ಲಿ 1 ಸೀಟ್ ಇದೆ ಅಷ್ಟೇ, 30 ಲ್ಯಾಕ್ಸ್ದು. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಇದು ಹಾಲೆ BGS ಮೆಡಿಕಲ್ ಕಾಲೇಜ್. ಇದು ಒಳ್ಳೆ ಕಾಲೇಜ್, 4 ಸೀಟ್ಸ್ ಇದೆ, 40 ಲ್ಯಾಕ್ಸ್ದು. ಅದಾದಮೇಲೆ ಶ್ರೀದೇವಿ ಮೆಡಿಕಲ್ ಕಾಲೇಜ್ 15 ಸೀಟ್ಸ್, 33 ಲ್ಯಾಕ್, ತುಮಕೂರದಲ್ಲಿರೋದು, ಒಳ್ಳೆ ಕಾಲೇಜ್. ಅದಾದಮೇಲೆ ಶ್ರೀ ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್, ಇದು ಹೊಸ ಕಾಲೇಜ್, ಅಂದರೆ ರಿಮೋಟ್ ಏರಿಯಾದಲ್ಲಿರೋದು, ಆದರೆ ಪೇಷಂಟ್ ಇನ್ಫ್ಲೋ ಡೀಸೆಂಟ್ ಆಗಿದೆ. ಜಾಯಿನ್ ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ. ನನಗೆ ಗೊತ್ತಿರೋರು ತುಂಬ ಜನ ಜಾಯಿನ್ ಆಗಿದ್ದಾರೆ, ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ. ಸೊ ಟೀಚಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಆ್ಯಕ್ಚುಲಿ ರಾಜರಾಜೇಶ್ವರಿ ಅವ್ರ ಕಡೆಯಿಂದ ಇದು ಇನ್ನೊಂದು ಕಾಲೇಜು, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಅವರ ಇನ್ನೊಂದು ಬ್ರ್ಯಾಂಚ್ ಇದು. ಅದಾದಮೇಲೆ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ತುಮಕೂರು 2 ಸೀಟ್ಸ್, 26 ಲ್ಯಾಕ್ಸ್ದು. ಫೀಸ್ ಕಡಿಮೆ ಇದೆ, ಸೀಟು ಕಡಿಮೆ ಇದೆ, 2 ಸೀಟ್ಸ್. ಸೊ ಮಾರ್ಕ್ಸ್ ಬಂದಿರೋರು ಸಿದ್ಧಗಂಗಾಗೂ ಸೇರ್ಬೋದು.
ಅದಾದಮೇಲೆ ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 27 ಸೀಟ್ಸ್ 30 ಲ್ಯಾಕ್ಸ್ದು ಅದರ್ಸ್ ಕ್ಯಾಟಗರಿದಲ್ಲಿ. ಇದು ಮಂಗಳೂರದಲ್ಲಿರೋದು. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಷನ್. ಅದಾದಮೇಲೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 1 ಸೀಟ್ ಇನ್ 40 ಲ್ಯಾಕ್, 5 ಸೀಟ್ ಆಫ್ 22 ಲ್ಯಾಕ್. GMPHಗೆ 1 ಸೀಟ್ ಇದೆ, 4 ಸೀಟ್ ಆಫ್ 22 ಲ್ಯಾಕ್ ಇನ್ ಓಪನ್ ಕ್ಯಾಟಗರಿ. ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅವರ ಬಾಂಡನ್ನು ನೀವು ಓದ್ಕೊಂಡು ನೀವು ಚಾಯ್ಸನ್ನು ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಕಂಪಲ್ಸರಿ ಸರ್ವಿಸ್ ಅವ್ರದ್ದೇ ಇನ್ಸ್ಟಿಟ್ಯೂಷನಲ್ಲಿ ಮಾಡಬೇಕಂತಿದೆ. ಸೊ ಆ ಬಾಂಡೆಲ್ಲ ನೀವು ಓದ್ಕೊಂಡು ನೀವು ಚಾಯ್ಸ್ ತಗೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಇನ್ನು ಈ ಮಾಪಪ್ ರೌಂಡಲ್ಲಿ ಕಷ್ಟಪಟ್ಟು ಓದಿರೋ ವಿದ್ಯಾರ್ಥಿಗಳು ಆದರೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ, ಪ್ರೈವೇಟೆಡ್ ಸಿಕ್ಕಿಲ್ಲ, ಆದರೂ ಸಹ ಮೆಡಿಕಲ್ ಮಾಡಬೇಕು ಅಂತ ಒಂದು ಛಲ, ಒಂದು ಡಿಟರ್ಮಿನೇಷನ್ ಇದೆ ನಿಮಗೆ. ಸೊ ನೀವು ಪೇಮೆಂಟ್ ಸೀಟಿಗೆ ಹೋಗಬೇಕು ಅಂತ ಇದ್ದೀರಾ, ಒಳ್ಳೆಯದಾಗಲಿ. ನೀವು 5.5 ಇಯರ್ಸು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಒಳ್ಳೆ ಡಾಕ್ಟರ್ಸ್ ಆಗಿ ಆಚೆ ಬರಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಥ್ಯಾಂಕ್ ಯು. ದಟ್ಸ್ ಆಲ್.